ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಎಂದು ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ನಾವು ಸೆಕೆಂಡ್ PUCಯ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಕ್ವಶನ್: ಇಫ್ y is equal to 3e raised to 2x plus 2e raised to 3x, prove that d square y divided by dx square minus 5 dy by dx plus 6y is equal to 0. ಇದನ್ನ ಮಾರ್ಚ್ 2023ರಲ್ಲಿ ಕೇಳ್ತಾರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಈಗ ಆನ್ಸರ್ನ ಬರೆಯೋಣ. ಫಸ್ಟು y ಕೊಟ್ಟಿದ್ದಾರಲ್ವ Q1, ಅದನ್ನ ಬರ್ಕೊಳ್ಳೋಣ. y is equal to 3e raised to 2x plus 2e raised to 3x. ನಾವು ಏನು ಪ್ರೂವ್ ಮಾಡಬೇಕಾಗಿದೆ? ಡಿ ಸ್ಕ್ವೇರ್ ಬೇಕಾಗಿದಲ್ವ ನಮಗೆ. dy by dx ಅಂತೂ ಕಂಡುಹಿಡ್ಕೋಬೇಕು ಮೊದಲು. dy by dx ಒಂದ್ಸರಿ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳೋಣ. dy by dx ಈಸ್ ಈಕ್ವಲ್ ಟು 3 ಬರ್ಕೊಳ್ಳೋಣ. e raised to 2xದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? e raised to 2x ಆಗುತ್ತೆ. ನೆಕ್ಸ್ಟ್ 2xದು 2 ಬರುತ್ತೆ. ಎಕ್ಸ್ದು 1 ಇದೆಯಲ್ವಾ, ಈ 2ನ ಇಲ್ಲೇ ಬರ್ಕೊಂಡ್ಬಿಡೋಣ. ಎಕ್ಸ್ದು 1 ಇದೆಯಲ್ವಾ, ಅದನ್ನ ಬಿಡೋಣ. ಈಗ 2 ಬರ್ಕೊಳ್ಳೋಣ. e raised to 3xದು ಡಿಫ್ರೆನ್ಷಿಯೇಷನು e raised to 3x ಆಗುತ್ತೆ. 3x ಡಿಫ್ರೆನ್ಷಿಯೇಷನ್ 3 ಬರುತ್ತಲ್ಲ, ಆ 3ನ ಡೈರೆಕ್ಟಾಗಿ ಈ ಸೈಡಲ್ಲಿ ಬರ್ಕೊಳ್ಳೋಣ. ಓಕೆ, ಈಗಿನ್ನ ಸಿಂಪ್ಲಿಫಿಕೇಷನ್ ಮಾಡೋಣ. dy by dx ಈಸ್ ಈಕ್ವಲ್ ಟು 3 ಇಂಟು 2 6 e raised to 2x ಆ್ಯಸ್ ಇಟ್ ಈಸ್ ಯಾವ ಥರ ಅದೇ ಥರ ಬರೋಣ. 2 ಇಂಟು 3 6 e raised to 3x. ಓಕೆ, ಈಗ ನಮಗೆ ಪ್ರೂವ್ ಮಾಡಬೇಕಾಗಿರೋದ್ರಲ್ಲಿ dy by dx ಗೊತ್ತು, y ಗೊತ್ತು. ಡಿ ಸ್ಕ್ವೇರ್ y by dx ಸ್ಕ್ವೇರ್ ಗೊತ್ತಿಲ್ಲವಾ? ಈಗ ಇದನ್ನೇ ಇನ್ನೊಂದು ಸಲ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳೋಣ. ಡಿ ಸ್ಕ್ವೇರ್ y by dx ಸ್ಕ್ವೇರ್ ಈಸ್ ಈಕ್ವಲ್ ಟು 6 ಯಾವ ಥರ ಇದೆ ಅದೇ ಥರ ಬರ್ಕೊಳ್ಳೋಣ. e raised to 2xದು ಡಿಫ್ರೆನ್ಷಿಯೇಷನು e raised to 2x ಆ್ಯಸ್ ಇಟ್ ಈಸ್ ಇಲ್ಲಿ ಮಾಡಿದ್ವಲ್ಲ ಅದೇ ಥರನೇ. ಈಗ 2xದು ಡಿಫ್ರೆನ್ಷಿಯೇಷನು 2 ಬರುತ್ತಲ್ವ, ಆ 2ನ ಇಲ್ಲಿ ಬರ್ಕೊಳ್ಳೋಣ ಈ ಸೈಡಲ್ಲಿ. ಈಗ 6 ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. e raised to 3x ಡಿಫ್ರೆನ್ಷಿಯೇಷನು e raised to 3x ಡಿಫ್ರೆನ್ಷಿಯೇಷನು 3 ಬರುತ್ತಲ್ಲ, ಅದನ್ನ ಈ ಸೈಡೇ ಬರ್ಕೊಂಬಿಡೋಣ. ಓಕೆ, ಈಗ ಡಿ ಸ್ಕ್ವೇರ್ y by dx ಸ್ಕ್ವೇರ್ ಈಸ್ ಈಕ್ವಲ್ ಟು 6 ಇಂಟು 2 12 e raised to 2x ಪ್ಲಸ್ 6 ಇಂಟು 3 18 e raised to 3x. ಓಕೆ, ನಮಗೀಗ ಪ್ರೂವ್ ಮಾಡಬೇಕಾಗಿರೋಲ್ಲಿ ಡಿ ಸ್ಕ್ವೇರ್ y by dx ಸ್ಕ್ವೇರು ಸಿಕ್ಕಿದೆ, dy by dx ಸಿಕ್ಕಿದೆ, y ಸಿಕ್ಕಿದೆ. ನಾವು ಏನು ಪ್ರೂವ್ ಮಾಡಬೇಕು? ಎಲ್ ಎಚ್ ಎಸ್ ಬರ್ಕೊಳ್ಳೋಣ ಮೊದಲು. ಡಿ ಸ್ಕ್ವೇರ್ y by dx ಸ್ಕ್ವೇರ್ ಮೈನಸ್ 5 dy by dx ಪ್ಲಸ್ 6y ಈಸ್ ಈಕ್ವಲ್ ಟು 0. ಡಿ ಸ್ಕ್ವೇರ್ y by dx ಸ್ಕ್ವೇರ್ ಇಲ್ಲಿ ಇದೆಯಲ್ವಾ, ಇಲ್ಲಿದೆ ತಾನೆ, ಅದನ್ನ ಬರ್ಕೊಳ್ಳೋಣ. 12 e raised to 2x ಪ್ಲಸ್ 18 e raised to 3x ಮೈನಸ್ಸಿಗೆ ಮೈನಸ್ಸು 5 ಇದೆ, ಆಗಿ ಬರ್ಕೊಳ್ಳೋಣ. dy by dx ಇದೆಯಲ್ವಾ, dy by dx ಎಲ್ಲಿದೆ? ಇಲ್ಲಿದೆ. dy by dx ಇಂಟು ಇದೆಯಲ್ವಾ ಇಲ್ಲಿ, ಇಂಟು 6 e raised to 2x ಪ್ಲಸ್ 6 e raised to 3x ಬ್ರ್ಯಾಕೆಟ್ ಕಂಪ್ಲೀಟ್. ಪ್ಲಸ್ ಆ್ಯಸ್ ಇಟ್ ಈಸ್ ಪ್ಲಸ್ ಬರ್ಕೊಳ್ಳೋಣ. 6 ಇದೆ, 6 ಬರ್ಕೊಳ್ಳೋಣ. y ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ವ, ಅದನ್ನ ಬರ್ಕೊಳ್ಳೋಣ. 3 ಇಲ್ಲಿದೆ ನೋಡಿ, 3 e raised to 2x ಪ್ಲಸ್ 2 e raised to 3x. ಯಾವ್ದು ಅಪ್ಲಿಕೇಶನ್ ಇದನ್ನ ಬರ್ಕೊಳ್ಳೋಣ. 12 e raised to 2x ಪ್ಲಸ್ 18 e raised to 3x ಮೈನಸ್ 5 6 ಮಾಡ್ಕೋಬೇಕು. 6 30 ಪ್ಲಸ್ ಮೈನಸ್ 30 e raised to x ಮೈನಸ್ಸು 5 ಇಂಟು 6 30 ಇಷ್ಟು ಈ ಪ್ಲಸ್ ಇಟ್ಕೊಳ್ಳೋಣ. 18 ಇಂಟು 2x ಇಷ್ಟು ಪ್ಲಸ್ ಬರುತ್ತೆ. 6 ಇಂಟು 2 12 e raised to 3x. ಓಕೆ, ಈಗ ಈ 12 e raised to 2x 18 e raised to 2x ಪ್ಲಸ್ ಮಾಡಿದರೆ 2 ಪ್ಲಸ್ ಇದೆಯಲ್ವಾ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಮಾಡಿದರೆ 30 e raised to 2x ಪ್ಲಸ್ ಆ್ಯಸ್ ಇಟ್ ಈಸ್ ಈ 18 e raised to 3x 12 e raised to 3x ಎರಡು ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಆ್ಯಡ್ ಮಾಡಿದರೆ ಏನಾಗುತ್ತೆ? 30 e raised to 3x ಆ್ಯಸ್ ಇಟ್ ಈಸ್ ಮೈನಸ್ 30 e raised to 2x ಮೈನಸ್ 30 e raised to 3x. ಓಕೆ, ಈಗ ಈ ಪ್ಲಸ್ 30 e raised to 2x ಮೈನಸ್ 30 e raised to 2x ಕ್ಯಾನ್ಸಲ್ ಆಗುತ್ತಲ್ವ. ಪ್ಲಸ್ 30 e raised to 3x ಮೈನಸ್ 30 e raised to 3x ಕ್ಯಾನ್ಸಲ್, ನಮಗೂ 0 ಸಿಕ್ತು. ಪ್ರೂವ್ ಆಯಿತು ತಾನೇ? ಇದು ಇಷ್ಟೇ ಇರೋದು ನಮ್ಮದು ಒಂದೇ ಆನ್ಸರ್.
ಓಕೆ, ಸೆಕೆಂಡ್ ಕ್ವಶನ್ ಏನಿದೆ ನೋಡಿ, ಇಫ್ y ಈಸ್ ಈಕ್ವಲ್ ಟು a e raised to mx plus b e raised to nx, prove that d square y divided by dx square minus m plus n into dy by dx plus m into n into y is equal to 0. ಓಕೆ, ಈಗ ನಾವು ಆ್ಯಸ್ ಇಟ್ ಈಸ್ ಗಿವನ್ ಏನಿದೆ y ಬರ್ಕೊಳ್ಳೋಣ. y ಈಸ್ ಈಕ್ವಲ್ ಟು a e raised to mx ಪ್ಲಸ್ b e raised to nx. ಇದನ್ನ ಡಿಫ್ರೆನ್ಷಿಯೇಷನ್ ಮಾಡೋಣ. dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಆ್ಯಸ್ ಇಟ್ ಬರ್ಕೊಳ್ಳೋಣ. ಇ ರೆಸ್ ಟು ಎಮ್ ಎಕ್ಸ್ದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಇ ರೆಸ್ ಟು ಎಮ್ ಎಕ್ಸು. ಎಮ್ ಎಕ್ಸ್ ಡಿಫ್ರೆನ್ಷಿಯೇಷನು ಎಮ್ ಇಂಟು 1 ಆಗುತ್ತೆ. ಎಮ್ ಆಗುತ್ತಲ್ಲ, ಆ ಎಮ್ನ ಈ ಸೈಡೆ ಬರ್ಕೊಂಡ್ಬಿಡೋಣ. ಪ್ಲಸ್ ಆ್ಯಸ್ ಇಟ್ ಈಸ್ ಪ್ಲಸ್ ಬರ್ಕೊಳ್ಳೋಣ. ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿದರೆ ಏನಾಗುತ್ತೆ, ಇ ರೆಸ್ ಟು ಎನ್ ಎಕ್ಸ್ದು ಡಿಫ್ರೆನ್ಷಿಯೇಷನು ಇ ರೆಸ್ ಟು ಎನ್ ಎಕ್ಸ್. ಎನ್ ಎಕ್ಸ್ ಡಿಫ್ರೆನ್ಷಿಯೇಷನು ಎನ್ನು ಈ ಸೈಡೆ ಬರ್ಕೊಳ್ಳೋಣ. ಓಕೆ, ಈಗ ಇನ್ನೊಂದು ಸರಿ ಡಿಫ್ರೆನ್ಷಿಯೇಷನ್ ಮಾಡೋಣ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬರ್ಕೋತೀವಿ. ಇ ರೆಸ್ ಟು ಎಮ್ ಎಕ್ಸ್ದು ಡಿಫ್ರೆನ್ಷಿಯೇಷನು ಇ ರೆಸ್ ಟು ಎಮ್ ಎಕ್ಸೇ ಆಗುತ್ತೆ. ಆಲ್ರೆಡಿ ಇಲ್ಲೊಂದು ಎಮ್ ಇದೆ, ಈಗ ಇಲ್ಲೊಂದು ಎಮ್ ಇದೆ ಆ್ಯಸ್ ಇಟ್ ಈಸು. ಇ ರೆಸ್ ಟು ಎಮ್ ಎಕ್ಸು ಇ ರೆಸ್ ಟು ಎಮ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡ್ವಿ. ಎಮ್ ಎಕ್ಸ್ ಡಿಫ್ರೆನ್ಷಿಯೇಷನು ಎಮ್ ಆಗುತ್ತಲ್ವ, ಆ ಎಮ್ನ ಈ ಸೈಡೆ ಬರ್ಕೊಂಡ್ರೆ ಈಗ ಆಲ್ರೆಡಿ ಒಂದು ಎಮ್ ಇದೆ, ಇನ್ನೊಂದು ಎಮ್ ಬಂದರೆ ಎಮ್ ಸ್ಕ್ವೇರ್ ಆಗುತ್ತಲ್ವ, ಪ್ಲಸ್ ಬಿ ಆ್ಯಸ್ ಇಟ್ ಈಸ್ ಬರ್ಕೋತೀವಿ. ಇ ರೆಸ್ ಟು ಎನ್ ಎಕ್ಸು ಡಿಫ್ರೆನ್ಷಿಯೇಷನು ಇ ರೆಸ್ ಟು ಎನ್ ಎಕ್ಸ್ ಆಗುತ್ತೆ. ಎನ್ ಎಕ್ಸ್ ಡಿಫ್ರೆನ್ಷಿಯೇಷನು ಎನ್ ಆಗುತ್ತಲ್ಲ, ಆಲ್ರೆಡಿ ಇಲ್ಲೊಂದು ಎನ್ ಇದೆ, ಎನ್ ಸ್ಕ್ವೇರ್ ಆಗುತ್ತೆ. ಓಕೆ, ಈಗ ನಾವು ಎಲ್ ಎಚ್ ಎಸ್ ಏನು ಪ್ರೂವ್ ಮಾಡಬೇಕಾಗಿದೆ ಅದನ್ನು ಬರ್ಕೊಳ್ಳೋಣ. ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ವೈ ಈಸ್ ಈಕ್ವಲ್ ಟು 0. ಎಲ್ ಎಚ್ ಎಸ್ ಬರ್ಕೊಳ್ಳೋಣ. ಈ ಎಲ್ ಎಚ್ ಎಸ್ಗೆ ಇದನ್ನು ನಾವು ಕಂಡುಹಿಡಿದಿರೋ ಸಿಂಪ್ಲಿಫೈನ ಇದಕ್ಕೆ ಆ್ಯಡ್ ಮಾಡೋಣ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿದೆ ಅಲ್ವಾ, ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್ ಮೈನಸ್ ಬರ್ಕೊಳ್ಳೋಣ. ಎಮ್ ಪ್ಲಸ್ ಎನ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಡಿ ವೈ ಬೈ ಡಿ ಎಕ್ಸ್ ಇದೆಯಲ್ಲ, ಡಿ ವೈ ಬೈ ಡಿ ಎಕ್ಸ್ ಇಲ್ಲಿ ನಮ್ಗೆ ಗೊತ್ತಲ್ಲ ವ್ಯಾಲ್ಯೂ, ಎ ಎಮ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಇ ರೇಸ್ ಟು ಎನ್ ಎಕ್ಸ್ ಪ್ಲಸ್ ಈ ಸೈಡ್ ಬರ್ಕೋತೀನಿ. ಎಮ್ ಎನ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಎಮ್ ಎನ್ ವೈ ಅಂದರೆ ಇಲ್ಲಿ ಗೊತ್ತಿದೆ ನಮಗೆ, ವೈ ಅಂದರೆ ಇಂಟು ಬರ್ಕೊಂಡು ಎ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇ ರೇಸ್ ಟು ಎನ್ ಎಕ್ಸ್. ಓಕೆ, ಎಲ್ಲೆಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿದೆ ಅಲ್ಲೇ ಮಾಡ್ಕೊಂಡ್ಬಿಡೋಣ. ಇದು ಆ್ಯಸ್ ಇಟ್ ಈಸ್ ಸೇಮ್ ಇದೆ ಅಲ್ವಾ, ಮಲ್ಟಿಪ್ಲಿಕೇಶನ್ ಏನೂ ಇಲ್ಲ, ಅದೇ ಥರ ಬರ್ಕೊಳ್ಳೋಣ. ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್ ಮೈನಸ್ ಇದೆಯಲ್ವ, ಮೈನಸ್ ಬರ್ಕೊಳ್ಳೋಣ. ಇದನ್ನು ಭಾಳಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೋತಾರೆ. ಎಮ್ ಪ್ಲಸ್ ಎನ್ ಎರಡು ಒಮ್ಮೆ ಇಂಟು ಮಾಡೋಕ್ಕಾಗಲ್ಲ, ಎರಡು ಒಮ್ಮೆ ಇಂಟು ಮಾಡಿದರೆ ಆನ್ಸರು ಬರಲ್ಲ. ಓಕೆ, ಅದಕ್ಕೋಸ್ಕರ ಫಸ್ಟು ಎಮ್ನ ಇಂಟು ಮಾಡ್ಕೊಳ್ಳೋಣ. ಇದಕ್ಕೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಫಸ್ಟು ಎಮ್ನ ಇದಕ್ಕೆ ಇಂಟು ಮಾಡ್ಕೊಳ್ಳೋಣ. ಓಕೆ, ಈಗ ಎಮ್ನ ಇದಕ್ಕೆ ಇಂಟು ಮಾಡ್ಕೊಂಡ್ರೆ ಏನಾಗುತ್ತೆ, ಎ ಆಲ್ರೆಡಿ ಇಲ್ಲೊಂದು ಎಮ್ ಇದೆ, ಇನ್ನೊಂದು ಎಮ್ ಬಂದರೆ ಇದೊಂದು ಎಮ್ ಇದಕ್ಕೆ ಇಂಟು ಆದರೆ ಎಮ್ ಸ್ಕ್ವೇರ್ ಆಗುತ್ತಲ್ವ, ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ಸು ಬಿ ಎನ್ ಇದೆ, ಆಲ್ರೆಡಿ ಇಲ್ಲಿ ಎನ್ ಇದೆ, ಈ ಎಮ್ನ ಇಂಟು ಮಾಡಿದರೆ ಬಿ ಎಮ್ ಎನ್ ಇ ರೇಸ್ ಟು ಎನ್ ಎಕ್ಸ್ ಆಗುತ್ತೆ. ಓಕೆ, ಪ್ಲಸ್ ಈಗ ಎನ್ನ ಇಂಟು ಮಾಡ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತಲ್ವ, ಇದು ಮೈನಸ್. ಈಗ ಎಮ್ನ ಇದಕ್ಕೆ ಇಂಟು ಮಾಡಾಯಿತು, ಈಗ ಎನ್ನ ಇಂಟು ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್, ಇದಕ್ಕೆ ಎನ್ ಇಂಟು ಮಾಡಿದರೆ ಎ ಎಮ್ ಇದೆ, ಎನ್ ಇಂಟು ಮಾಡ್ಕೋಬೇಕು. ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಎನ್ ಇದೆ ಆಲ್ರೆಡಿ, ಇನ್ನೊಂದು ಎನ್ ಇಂಟು ಮಾಡ್ಕೊಂಡ್ರೆ ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್ ಪ್ಲಸ್. ಓಕೆ, ಇದಕ್ಕೆ ಕೆಲಸ ಮುಗಿತೀಗ. ಪ್ಲಸ್ ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. ಈಗ ಎಮ್ ಎನ್ನ ಇದಕ್ಕೆ ಇಂಟು ಮಾಡ್ಕೋಬೇಕು. ಓಕೆ, ಎರಡು ಒಮ್ಮೆ ಇಂಟು ಮಾಡ್ಕೊಂಬಿಡೋಣ. ಇದು ಪ್ಲಸ್ ಇಲ್ಲಲ್ಲ ನಡ್ಬರ್ಕೆ, ಎಮ್ ಎನ್ ಇದೆ, ಇದ್ರ ಜೊತೆ ಪ್ಲಸ್ ಇಲ್ಲ, ಅದಕ್ಕೋಸ್ಕರ ಎರಡು ಒಮ್ಮೆ ಇಂಟು ಮಾಡ್ಕೊಂಬಿಡೋಣ. ಎ ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎಮ್ ಎನ್ ಇ ರೇಸ್ ಟು ಎನ್ ಎಕ್ಸ್. ಓಕೆ, ಈಗ ಯಾವ್ಯಾವ ಕ್ಯಾನ್ಸಲ್ ಆಗುತ್ತೆ ನೋಡ್ಕೋಬೇಕು. ಯಾವ್ಯಾವ ಕ್ಯಾನ್ಸಲ್ ಆಗೋದು ಯಾವುದೇ ಇದ್ದರೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ಬೇಕು. ಎ ಎಮ್ ಸ್ಕ್ವೇರ್ ಪ್ಲಸ್ ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್ ಇದೆಯಲ್ವಾ, ಮೈನಸ್
ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್ ಇದೆ, ಇದು ಕ್ಯಾನ್ಸಲ್ ಆಯಿತು. ಓಕೆ, ಬಿ ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್ ಇದೆ, ಇಲ್ಲಿ ಪ್ಲಸ್ ಇದೆಯಲ್ಲ ಮೈನಸ್ ಹುಡ್ಕೊಳ್ಬೇಕು ನಾವೀಗ. ಮೈನಸ್ ಬಿ ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್ ಇದೆಯಲ್ಲ, ಇದು ಕ್ಯಾನ್ಸಲ್ ಆಯ್ತಲ್ವಾ. ಓಕೆ, ಬಿ ಎಮ್ ಎನ್ ಇ ರೇಸ್ ಟು ಎನ್ ಎಕ್ಸ್ ಮೈನಸ್ ಬಿ ಎಮ್ ಎನ್ ಇ ರೇಸ್ ಟು ಎನ್ ಎಕ್ಸ್ ಇದೆ. ಈಗ ಪ್ಲಸ್ ಬಿ ಎಮ್ ಎನ್ ಇ ರೇಸ್ ಟು ಎನ್ ಎಕ್ಸ್ ಇದೆ ಅಲ್ವಾ, ಇದನ್ನು ಕ್ಯಾನ್ಸಲ್ ಮಾಡ್ಕೊತೀವಿ. ಓಕೆ, ಮೈನಸ್ ಎ ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಎ ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್. ಓಕೆ, ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬರೋಣ. ಆ್ಯಸ್ ಇಟ್ ಈಸ್ ನಮಗೆ ಆನ್ಸರ್ ಸಿಕ್ತು. ಓಕೆ, ಇದಾಗಿತ್ತು ಎರಡನೇ ಆನ್ಸರ್ದು. ಓಕೆ, ನಮ್ಮ ಮೂರನೇ ಕ್ವಶನ್ ಏನಿದೆ ನೋಡಿ. ಇಫ್ y ಈಸ್ ಈಕ್ವಲ್ ಟು 3 cos ಆಫ್ log x ಪ್ಲಸ್ 4 sin ಆಫ್ log x, ಪ್ರೂವ್ ದ್ಯಾಟ್ x ಸ್ಕ್ವೇರ್ y2 ಪ್ಲಸ್ ಎಕ್ಸ್ y1 ಪ್ಲಸ್ y ಈಸ್ ಈಕ್ವಲ್ ಟು 0. ಇದನ್ನು ನೋಡಿ 2014, 2016, 2017, 2019 4 ಸರಿ ಕೇಳಿದ್ದಾರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಿ ಇದಕ್ಕೆ. ಎಕ್ಸ್ ಸ್ಕ್ವೇರ್ y2 ಅಂದರೆ ಗೊತ್ತಲ್ವ ನಿಮಗೆ. y2 ಅಂದರೆ ಏನು? ಜಸ್ಟ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಟಿ ಎಕ್ಸ್ ಸ್ಕ್ವೇರ್. y2 ಅಂದರೆ ಇದು. y1 ಅಂದರೆ ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್. y1 ಅಂದರೆ ಸೇಮು. ಓಕೆ, ಈಗ ನಾವು y ಕೊಟ್ಟಿದ್ದಾರಲ್ವ, y ಬರ್ಕೊಳ್ಳೋಣ. y ಈಸ್ ಈಕ್ವಲ್ ಟು 3 cos ಆಫ್ log x ಪ್ಲಸ್ 4 sin ಆಫ್ log x ಇದೆ. ಇದನ್ನು ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಅಂದರೆ y1 ಅಂತೂ ಬರ್ಕೋಬೋದಲ್ವ. y1 ಈಸ್ ಈಕ್ವಲ್ ಟು 3 ಕಾಸ್ ಡಿಫ್ರೆನ್ಷಿಯೇಷನು ಮೈನಸ್ ಸೈನ್ ಆಗುತ್ತಲ್ವ, ಈ ಮೈನಸ್ನ ಈ ಸೈಡ್ ಬರ್ಕೊಂಡ್ಬಿಡ್ತೀನಿ. ಮೈನಸ್ 3 sin ಆಫ್ log x. log x ಡಿಫ್ರೆನ್ಷಿಯೇಷನು 1 ಡಿವೈಡೆಡ್ ಬೈ ಎಕ್ಸ್ ಅಲ್ವಾ, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಆ್ಯಸ್ ಇಟ್ ಈಸ್ ಬರ್ಕೋತೀನಿ 4. ಸೈನದು ಡಿಫ್ರೆನ್ಷಿಯೇಷನು ಕಾಸ್ ಆಗುತ್ತೆ, ಕಾಸ್ log x. log x ಡಿಫ್ರೆನ್ಷಿಯೇಷನು ಡಿವೈಡೆಡ್ ಬೈ ಎಕ್ಸ್ ಆಗುತ್ತಲ್ವ, 1 ಬೈ ಎಕ್ಸ್ ಆಗುತ್ತೆ, ಡಿವೈಡೆಡ್ ಬೈ ಎಕ್ಸ್ ಬರ್ಕೊತೀವಿ. ಓಕೆ, ಇಲ್ಲಿ ನೋಡಿ ನಮಗೆ ಎರಡು ಸೈಡು ಡಿವೈಡೆಡ್ ಬೈ ಎಕ್ಸ್ ಇದೆಯಲ್ವಾ, ಈ ಎಕ್ಸ್ನ ಈ ಸೈಡ್ ತೊಗೊಂಡೋದ್ರೆ ಡಿವೈಡೆಡ್ ಬೈ ಇದ್ದಿದ್ದು ಇಂಟು ಆಗುತ್ತೆ ಈ ಸೈಡ್ ಬಂದರೆ. ಓಕೆ, ಎಕ್ಸ್ y1 ಈ ಸೈಡ್ ಇದ್ದಿದ್ದು ಇವೆರಡು ಕೆಳಗಿದ್ದಿದ್ದು ಎಕ್ಸು ಇಲ್ಲಿ ಬಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಎಕ್ಸ್ y1 ಆಗುತ್ತೆ. ಈಸ್ ಈಕ್ವಲ್ ಟು -3 ಏನು ಉಳಿದಿರೋದು ಇಲ್ಲಿ, -3 sin ಆಫ್ log x ಪ್ಲಸ್ 4 cos ಆಫ್ log x ಉಳಿಯುತ್ತೆ. ಓಕೆ, ಈಗ ಯು ಇಂಟು ವಿ ಫಾರ್ಮುಲಾ ಇದೆಯಲ್ಲ, ಇದನ್ನ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು ನಾವು. ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೋತೀವಿ. y1 ಡಿಫ್ರೆನ್ಷಿಯೇಷನ್ ಮಾಡಿದರೆ y2 ಪ್ಲಸ್ y1 ಆ್ಯಸ್ ಇಟ್ ಈಸ್ ಬರ್ಕೋತೀವಿ. ಎಕ್ಸ್ ಡಿಫ್ರೆನ್ಷಿಯೇಷನು 1. ಓಕೆ, ಈಗ -3 ಸೈನ್ ಡಿಫ್ರೆನ್ಷಿಯೇಷನು ಕಾಸ್ ಆಗುತ್ತೆ, ಕಾಸ್ ಆಫ್ log x. log x ಡಿಫ್ರೆನ್ಷಿಯೇಷನು 1 ಬೈ ಎಕ್ಸು ಪ್ಲಸ್ 4 ಆ್ಯಸ್ ಇಟ್ ಈಸ್ ಬರ್ಕೋತೀವಿ. ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನು ಮೈನಸ್ ಸೈನ್ ಎಕ್ಸ್ ಅಲ್ವಾ, ಈ ಪ್ಲಸ್ ಇದ್ದಿದ್ದು ಮೈನಸ್ ಆಗಿಬಿಡುತ್ತೆ ಇಲ್ಲಿ. ಮೈನಸ್ ಸೈನ್ ಆಫ್ log x. log x ಡಿಫ್ರೆನ್ಷಿಯೇಷನು ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಈ ಎಕ್ಸು ಈ ಸೈಡ್ ಹೋಗುತ್ತೆ, ಡಿವೈಡೆಡ್ ಬೈ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಆಗುತ್ತಲ್ವ. ಎಕ್ಸ್ ಸ್ಕ್ವೇರ್ y2 ಪ್ಲಸ್ ಎಕ್ಸ್ y1 ಈಸ್ ಈಕ್ವಲ್ ಟು -3 cos ಆಫ್ log x ಮೈನಸ್ 4 sin ಆಫ್ log x. ಓಕೆ, ಆ್ಯಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ y2 ಪ್ಲಸ್ ಎಕ್ಸ್ y1 ಈಸ್ ಈಕ್ವಲ್ ಟು, ಎರಡು ಸೈಡ್ ಮೈನಸ್ ಇದೆಯಲ್ವ, ಕಾಮನ್ ಮೈನಸ್ ತೊಗೊಂಡ್ಬಿಡೋಣ. 3 cos ಆಫ್ log x ಪ್ಲಸ್ 4 sin ಆಫ್ log x. ಯಾಕಂದರೆ ಇಲ್ಲಿ ಮೈನಸ್ನ ಕಾಮನ್ ತೊಗೊಂಡ್ಬಿಟ್ಟಿದ್ವಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತಲ್ವ, ಕಾಮನ್ ತೊಗೊಂಡಿದ್ವಿ. ಓಕೆ, ಈಗ ಎಕ್ಸ್ ಸ್ಕ್ವೇರ್ y2 ಪ್ಲಸ್ ಎಕ್ಸ್ y1 ಈಸ್ ಈಕ್ವಲ್ ಟು ಮೈನಸ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ನಮ್ಮ y ಏನಿದೆ ನೋಡಿ, 3 cos ಆಫ್ log x ಪ್ಲಸ್ 4 sin ಆಫ್ log x ಇದೆಯಲ್ವ, ಇದನ್ನು y ಅಂತ ಬರ್ಕೋಬೋದಲ್ಲ ನಾವು. ಈಗ y ಅಂತ ಬರ್ಕೋತೀವಿ. ಈ ಮೈನಸ್ y ಈ ಸೈಡ್ ಬಂದರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ y2 ಪ್ಲಸ್ ಎಕ್ಸ್ y1 ಪ್ಲಸ್ y ಈಸ್ ಈಕ್ವಲ್ ಟು 0 ಆಗುತ್ತಲ್ವ. ನೋಡಿ ಪ್ರೂವ್ ಮಾಡೋದು ಏನು ಹೇಳಿದ್ದಾರೆ ಅವರು, ಎಕ್ಸ್ ಸ್ಕ್ವೇರ್ y2
ಪ್ಲಸ್ ಎಕ್ಸ್ ವೈ ಒನ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0. ಓಕೆ, ಪ್ರೂವ್ ಆಯ್ತಲ್ವ? ಇದು ಆಗಿರುತ್ತೆ ನಮ್ಮದು ಥರ್ಡ್ ಆನ್ಸರ್. ಓಕೆ, ಇನ್ನೂ ಕ್ವಶನ್ಸ್ ಇದೆ. ಒಂದೇ ವಿಡಿಯೋದಲ್ಲಿ ಮಾಡಿದರೆ ಲಾಂಗ್ ಆಗುತ್ತೆ ವಿಡಿಯೋ. ಇನ್ನೊಂದು ವಿಡಿಯೋ ಬಿಡ್ತೀನಿ, ಅದರಲ್ಲಿ ನೋಡುವಂತ್ರೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ರಾಬ್ಲಮ್ಸ್ ನಿಮಗೆ ಅರ್ಥ ಆಗಿದರೆ ಲೈಕು, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.